ನಟ ಧನ್ವೀರ್ ಅವರಿಗೆ ರಾಜ್ಯ ಪ್ರಶಸ್ತಿ ಕೊಡಬೇಕು ಅಂತ. ಇನ್ನು ಟೆರರಿಸ್ಟ್ಗಳು ಅದ್ರ ಬಗ್ಗೆ ಅಂತೂ ಮಾತಾಡೋಕ್ಕೆ ಆಗೋದೇ ಇಲ್ಲ. ಅಲ್ಲಿ ಹೋಗಿ ಅದು ರೆಕಾರ್ಡ್ ಮಾಡಿ ತರಬೇಕು ಅಂದರೆ ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ನಟ ಧನ್ವೀರ್ ಅವರಿಗೆ ರಾಜ್ಯ ಪ್ರಶಸ್ತಿ ಕೊಡಬೇಕು ಅಂತ. ನಿಮಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಅದು ಯೋಗ ಗುರುಗಳು ಈ ರೀತಿ ಮಾತಾಡ್ತಿದ್ದಾರೆ ಅಂತ. ನೀವು ಈ ದಿಶೆಯಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಾನು ಯಾಕೆ ಈಗ ಹೇಳ್ತೀನಿ ಅಂತ. ಧನ್ವೀರ್ ಅವರು ಏರ್ಪೋರ್ಟ್ಗೆ ಹೋಗುವಾಗ ಅವರನ್ನು ಕರ್ಕೊಂಡು ಬಂದು ಅರೆಸ್ಟ್ ಮಾಡ್ಕೊಂಡು ಬಂದು ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಬಿಟ್ಟು ಕಳಿಸಿದೆ. ಏನೇನೆಲ್ಲ ಕಥೆಗಳೆಲ್ಲ ನೀವು ಟಿವಿನಲ್ಲಿ ನೋಡಿರ್ತೀರ. ವಿಡಿಯೋ ವೈರಲ್ಗೆ ಸಂಬಂಧಪಟ್ಟ ಹಾಗೆ ಧನ್ವೀರ್ ಲಿಂಕ್ ಏನು ಅಥವಾ ಅವರ ಪರಿಚಿತರಿಂದ ಏನಾದರೂ ಆಗಿದೆಯಾ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳೇನಾದರೂ ಇದಾಗಲೇ ಸಿಕ್ಕಿದೆಯಾ? ಯಾಕಂದರೆ ದರ್ಶನ್ಗೆ ಜೈಲಿನಲ್ಲಿ ಒಂದು ಬೆಡ್ಶೀಟ್ ಸರಿಯಾಗಿ ಕೊಟ್ಟಿಲ್ಲ, ದಿಂಬು ಎಕ್ಸ್ಟ್ರಾ ಕೊಟ್ಟಿಲ್ಲ, ಅದಕ್ಕೋಸ್ಕರ ಅವರು ಕೋರ್ಟ್ಗೆ ಹೋಗೋಂಗಾಯ್ತು. ಹೆಚ್ಚುವರಿ ಹಾಸಿಗೆ ದಿಂಬು ಕೊಡಿ ಅಂತ ದರ್ಶನ್ ಸಲ್ಲಿಸಿರೋ ಅರ್ಜಿ ವಿಚಾರಣೆ ಇವತ್ತು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಿತು. ಆದರೆ ಈಗ ಅದೇ ಜೈಲಿನಲ್ಲಿ ಮೋಸ್ಟ್ ಕ್ರಿಮಿನಲ್ಗಳಿಗೆ ಯಾವ ರೀತಿಯಾದ ರಾಜಾತಿಥ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋದು ತೋರ್ಸೋಕ್ಕೋಸ್ಕರ ಇವನೇ ಮಾಡಿಸಿರ್ಬೇಕು. ದರ್ಶನ್ ಮೇಲಿನ ಅಭಿಮಾನದಿಂದ ಗೌರವದಿಂದ ಮಾಡಿಸಿರ್ಬೇಕು ಅಂತ ಇವ್ರಿಗೆ ಡೌಟ್ ಬಂತು. ಅದು ಮಾಡಿಸಿದ್ರೆ ರಾಜ್ಯ ಪ್ರಶಸ್ತಿಯನ್ನು ಕೊಡಿಸ್ಬೇಕು. ಯಾಕೆಂದರೆ ಒಂದು ಜೈಲಿಗೆ ಹೋಗಿ ಒಬ್ಬನ ಯಾರನ್ನೋ ಕಳಿಸಿ, ಮೊಬೈಲ್ ಕಳಿಸಿ ಅಲ್ಲಿ ಹೋಗಿ ಅದು ರೆಕಾರ್ಡ್ ಮಾಡಿ ತರಬೇಕು ಅಂದರೆ ಇದೊಂಥರ ದೊಡ್ಡ ಸಿನಿಮಾ ಇದ್ದಂಗೆ. ಜೊತೆಗೆ ನಮ್ಮ ವ್ಯವಸ್ಥೆಯ ಭ್ರಷ್ಟತೆಯನ್ನು ಸಹಜವಾಗಿ ತೋರಿಸಿದ್ದಾರೆ ಅಂದರೆ ಯೋಚನೆ ಮಾಡಿ ನೋಡಿ ನೀವು. ಒಬ್ಬ ಸೀರಿಯಲ್ ರೇಪಿಸ್ಟ್ ಉಮೇಶ್ ರೆಡ್ಡಿ, ಹಳೆ ವಿಡಿಯೋನು ಬಂದಿದೆ, ಹೊಸ ವಿಡಿಯೋನು ಬಂದಿದೆ. ಅವನು ಆರಾಮಾಗಿ ಕುಳಿತುಕೊಂಡು ಟಿ ವಿ ಹಾಕ್ಕೊಂಡು ಫೋನ್ ಹಿಡ್ಕೊಂಡು ಮಾತಾಡ್ತಾವನಲ್ಲ ಅವನು. ಆ ಅನುಕೂಲ ಯಾರು ಮಾಡಿಕೊಟ್ರು? ಅದು ಸತ್ಯ ತಾನೇ, ಅದರಲ್ಲೇನೋ ಸುಳ್ಳಿದೆಯಾ? ಇನ್ನೊಬ್ಬ ಆರಾಮಾಗಿ ಅಡುಗೆ ಮಾಡಿಕೊಂಡು ಅದನ್ನೆಲ್ಲ ತಿನ್ಕೊಂಡು ಆ ಸಾಮಾನುಗಳೆಲ್ಲ ಇದೆ, ಅದು ವಿಡಿಯೋ ಇದೆ. ಇದಕ್ಕೆಲ್ಲ ತುಂಬ ಬೆಚ್ಚಿ ಬೀಳಿಸುವ ಘಟನೆ ಅಂದರೆ ಒಬ್ಬ ಟೆರರಿಸ್ಟು ಆ ಒಂದು ವಿಡಿಯೋ ಆರಾಮ ಮಾತಾಡ್ತಾವನೆ ಸ್ಮಾರ್ಟ್ಫೋನ್ ಇಟ್ಕೊಂಡು. ಅಲ್ಲಿ ಏನೇನು ಮಾಡಿರ್ಬೋದು ಅವನು? ಇನ್ನು ಬೇಕಾಷ್ಟು ಜನ ಮಾಮೂಲಿ ಕುಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಬೇಕಾಷ್ಟು ಜನ ಡ್ಯಾನ್ಸ್ ಮಾಡ್ತಿದ್ದಾರೆ. ಅದು ಇರಲಿ. ಈಗ ನಾವು ಈ ದಿಶೆಯಲ್ಲಿ ಯೋಚನೆ ಮಾಡಿದಾಗ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲಪ್ಪ, ಪಾಪ ಎಷ್ಟು ಜನ ಮುಗ್ಧರು ಸತ್ರು. ಅವ್ರ ಪ್ಲ್ಯಾನ್ ಪ್ರಕಾರ 30 ಕಾರುಗಳಿಟ್ಟು ನೆಕ್ಸ್ಟು ಬಾಂಬ್ ಬ್ಲಾಸ್ಟ್ ಮಾಡಿದ್ದಿದ್ರೆ Ford EcoSport, you've heard about a Maruti Suzuki Brezza, but here's the truth. It wasn't just 4 cars like you're seeing in this composite image here. There were 32 cars believed to be part of a very structured and detailed plan that the intelligence agencies believe would have played out as a series of car bomb attacks in different parts of the country. ಎಷ್ಟು ಜನ ಮುಗ್ಧ ಜೀವಿಗಳು ಸಾಯ್ತಾ ಇದ್ರು. ನಮ್ಮ ಸಿಸ್ಟಮ್ ಮೇಲೆ ಎಷ್ಟು ಪ್ರೆಷರ್ ಬೀಳ್ತಾ ಇತ್ತು. ಭಾರತ ಸರ್ಕಾರ ಇಮ್ಮಿಡಿಯೇಟಾಗಿ ವಾರ್ ಡಿಕ್ಲೇರ್ ಮಾಡ್ತಾ ಇತ್ತು. ವಾರ್ ಡಿಕ್ಲೇರ್ ಮಾಡಿದರೆ ಪಾಕಿಸ್ತಾನದಲ್ಲಿ ಎಷ್ಟು ಜನ ಸಾಯ್ತಾ ಇದ್ರು, ನಮ್ಮ ಮೇಲೆ ಎಷ್ಟು ದುಡ್ಡು ಖರ್ಚಾಗ್ತಾ ಇತ್ತು. ಅವರೇನಾದರೂ ನ್ಯೂಕ್ಲಿಯರ್ ಬಾಂಬ್ ಹಾಕಿದರೆ ನಮ್ಮ ಮೇಲೆ ಏನೇನು ಆಗ್ತಾ ಇತ್ತು. ಇದು ನೋಡಿ, ಸಣ್ಣದಾಗ ಬೆಂಕಿ ಹಚ್ಚಿದಾಗ ಬೆಂಕಿ ನಂದಿಸಲಿಲ್ಲ ಅಂದರೆ ಎಷ್ಟೊಂದು ವ್ಯಾಪಿಸ್ತಾ ಇತ್ತು. ಆ ಬೆಂಕಿಯನ್ನು ನಂದಿಸುವ ಕೆಲಸವನ್ನು ನಮ್ಮ ರಾಜಕಾರಣಿಗಳು, ನಮ್ಮ ವ್ಯವಸ್ಥೆ ಮಾಡಬೇಕು. ಆ ಉಗ್ರನಿಗೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ರಾಜಾತಿಥ್ಯವನ್ನು ಕೊಡಬೇಕು ಅಂದರೆ ನಾವು ಬೆಂಕಿಯನ್ನು ಹಚ್ತಾ ಇದ್ದೀವಾ, ಬೆಂಕಿಯನ್ನು ನಂದಿಸ್ತಾ ಇದ್ದೀವಾ? ನಮ್ಮ ಸಿಸ್ಟಮ್ ಹೇಗಿದೆ, ಇದ್ರ ಬಗ್ಗೆ ಯೋಚನೆ ಮಾಡಲಿ ಅಂತ ನಾನು ರಾಜಕೀಯ ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ. ಕಾಂಗ್ರೆಸ್ನವ್ರು ಮಾಡಿದ್ರು, BJPಯವ್ರು ಮಾಡಿದ್ರು, ಬೇರೆ ಏನವ್ರು ಮಾಡಿದ್ರು ಅಂತಲ್ಲ. ಯಾರು ಹಿಂಗೆ ಯೋಚನೆ ಮಾಡೋದೇ ಇಲ್ಲ. ಈ ಥರ ಯೋಚನೆ ಮಾಡಿ ಸಮಾಜದಲ್ಲಿ ಒಂದು ಖಂಡಿಸ್ತಾ ಬಂದಾಗ ಯುವ ಮನಸ್ಸುಗಳಲ್ಲಿ ಒಂದು ಜಾಗೃತಿ ಮೂಡುತ್ತೆ.
ಈ ವ್ಯವಸ್ಥೆ ಬಗ್ಗೆ ಆಕ್ರೋಶ ಬರುತ್ತೆ, ಸ್ವಲ್ಪ ಬದಲಾವಣೆನ ತರೋಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಕಿಡಿ ಬೆಂಕಿ ಸಾಕು, ಎಲ್ಲವನ್ನು ಸುಟ್ಟಾಕ್ಬಿಡುತ್ತೆ. ಸೊ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇವನಿಗೆ ಯಾರಿಗೆ ಟೆರರಿಸ್ಟ್ಗೆ ಅಷ್ಟೊಂದು ರಾಜಾಚಿತ್ಯ ಕೊಟ್ಟರಲ್ಲ, ಆಗ ಬೇಸರ ಆಯಿತು. ಆಗ ನನಗೆ ಈ ವಿಡಿಯೋ ಮಾಡಬೇಕು ಅನಿಸ್ತು. ಸೊ ಧನ್ವೀರ್ ಮಾಡಿರೋದು ಅವರೇ ಮಾಡಿಸಿದ್ರೆ ಇಂದಿನ ಉದ್ದೇಶ ಬೇರೆ ಏನಾದರೂ ಇರಲಿ, ಬಟ್ ಸತ್ಯವನ್ನು ತೋರಿಸಿದ್ರೆ ಈ ರೀತಿಯೆಲ್ಲ ನೀವು ಅವ್ರಿಗೆಲ್ಲ ಕೊಟ್ಕೊಂಡು ಹಿಂಗೆ ಮಾಡಿಲ್ಲ, ಆ ಭಾವನೆ ಬೇರೆ. ತೋರಿಸಿದ್ರೆ ಯು ಶುಡ್ ರೆಸ್ಪೆಕ್ಟ್ ಹಿಮ್. ಹೇಗಂದರೆ ಅಷ್ಟೊಂದು ದುರ್ಬಲವಾಗಿದೆ ನಮ್ಮ ಸಿಸ್ಟಮ್ಮು. ಇದಕ್ಕೆ ಯಾರು ಕಾರಣರು, ಏನು ಮಾಡೋದು, ಇದು ಹೊಸದೇನಲ್ಲ, 3 ವರ್ಷದಿಂದನೂ ಬಂದಿತ್ತು ಅಂತ ಗೃಹ ಮಂತ್ರಿಗಳೇ ಹೇಳ್ತಾರೆ. ಅದ್ರ ಜೊತೆ ಹೊಸಾದ್ ಬಂದಿದೆ ಅಂತ ಹೇಳ್ತಾರೆ ಅಲ್ವೇನ್ರಿ? ಯೋಚನೆ ಮಾಡ್ರಿ ಈ ದಿಶೆಯಲ್ಲಿ. ಇನ್ನು ಟೆರರಿಸ್ಟ್ಗಳು, ಅದ್ರ ಬಗ್ಗೆ ಅಂತೂ ಮಾತಾಡೋಕ್ಕೆ ಆಗೋದೇ ಇಲ್ಲ, ಪದಗಳೇ ಸಾಲೋದಿಲ್ಲ. ಅಷ್ಟು ವರ್ಸ್ಟ್ ಭಾವನೆಗಳು, ಮನಸ್ಥಿತಿ, ನಂಬಿಕೆ ಇವೆಲ್ಲವೂ ಈ ಸಮಾಜದಲ್ಲಿರ್ತಕ್ಕಂಥ ಮೂರ್ಖ ಮನಸ್ಸುಗಳು ಬಿತ್ತಿರೋದು. ಎಷ್ಟು ನೋವಾಗುತ್ತೆ ಅಂದರೆ, ಅವರು ನಮ್ಮ ಭಾರತೀಯರು, ಭಾರತದ ಮುಸ್ಲಿಮರು, ಅವ್ರು ನಾವು ಎಜುಕೇಟೆಡ್ಸ್ ಅಂತ ಕರಿತೀವಿ ನಾವು. ಈಗ ಯೋಚನೆ ಮಾಡಿ ನೋಡಿ, ಎಜುಕೇಟೆಡ್ಸ್ ಅಲ್ಲ ಅವರು. ಓದ್ಬಿಟ್ಟು ಯಾವುದೋ ಮೆಮೊರಿ ಇಟ್ಕೊಂಡು ಈ ಕಾಯಿಲೆಗೆ ಈ ಔಷಧಿ ಕೊಡೋನು ಡಾಕ್ಟ್ರ್ ಅಲ್ಲ. ಅರ್ಥ ಆಯ್ತಾ? ಯಾಕೆ ಹೇಳಿ? ಭಾವನೆಗಳಿಗೆ ಸ್ಪಂದಿಸುವವನು. ಅವನು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಪೇಷಂಟ್ ಏನೇನಾಗುತ್ತೆ, ಅವನು ನೋವನ್ನು ಕಡಿಮೆ ಮಾಡಬೇಕು, ಅವನು ಕಾಪಾಡಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ಭಾವನೆ ಉಂಟಾಗಬೇಕು. ಅವನು ನಿಜವಾದ ವೈದ್ಯ. ಓದ್ಬಿಟ್ಟು ಬಯಾಟ್ ಮಾಡಿಬಿಟ್ಟು ಈ ಕಾಯಿಲೆಗೆ ಈ ಮೆಡಿಸಿನ್, ಈ ಕಾಯಿಲೆಗೆ ಈ ಮೆಡಿಸಿನ್ ಅಂತ ಕೊಟ್ಬಿಟ್ಟು ಹಣ ಎಷ್ಟು ಬರ್ತಂದು ಯೋಚನೆ ಮಾಡೋನು ವೈದ್ಯ ಅಲ್ಲ. ಸೊ ಅವರು, ನೀವು ಹೇಳ್ತಾ ಇರ್ತೀರ, ನೀವು ವೈಟ್ ಕಾಲರ್ಸ್ ಟೆರರಿಸ್ಟ್ ಅಂತ ಪದ ಹೆಂಗೆ ಉಪಯೋಗಿಸ್ತಾ ನೋಡಿ. ಅಂದರೆ ವಿದ್ಯಾವಂತರು ಈಗ ಯಾಕೆ ಈ ರೀತಿ ಹೋಗ್ತಾ ಇದ್ದಾರೆ? ಯಾಕೆಂದರೆ ಅವರು ಸ್ವಲ್ಪ ಬುದ್ಧಿ ಬೆಳವಣಿಗೆಯಿಂದ ಡಾಕ್ಟರ್ ಆಗಿದ್ದಾರೆ. ಭಾವನೆಗಳಲ್ಲಿ ವಿಷ ಬೀಜವನ್ನು ಬಿತ್ತಿದೆ ಈ ಸಮಾಜ. ಅಂದರೆ ಈ ಸಮಾಜದಲ್ಲಿ ಎಲ್ಲ ಧರ್ಮದವರವರು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಮುಸ್ಲಿಮ್ಸ್ ಅಂದರೆ ಬರೀ ಎಲ್ಲ ಮುಸ್ಲಿಮ್ಸರು ಎಲ್ಲರೂ ಟೆರರಿಸ್ಟ್ ಅಲ್ಲ, ಆದರೆ ಟೆರರಿಸ್ಟ್ಗಳೆಲ್ಲ ಮುಸ್ಲಿಮರೇ. ಅಂದರೆ ಆ ಒಂದು ಧರ್ಮದ ಚಿಂತನೆಯ ವಿಷ ಬೀಜವನ್ನು ಬಿತ್ತಿ ಇಲ್ಲ ಸಲ್ಲದ ಆ ಮನಸ್ಸಿನಲ್ಲಿ ಭ್ರಮೆಯನ್ನು ಉಂಟು ಮಾಡಿ, ಸತ್ತ ಮೇಲೆ ಸ್ವರ್ಗದ ಕಲ್ಪನೆಯನ್ನು ಬಿತ್ತು, ದೇವರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಬಿತ್ತಿ, ಹೇಗೆ ನಮ್ಮ ವ್ಯವಸ್ಥೆ ಮಾನವ ಕುಲಕ್ಕೆ ಮಾರಕವಾಗಿದೆ ಅಲ್ವಾ? ಇದು ಒಂದು ದೊಡ್ಡ ಕತೆ. ಅಂಥ ಟೆರರಿಸ್ಟ್ಗೆ ನೀವು ರಾಜಾತಿಥ್ಯ ಕೊಡ್ತಾ ಇದ್ದೀರಲ್ಲ, ಎಷ್ಟು ನೋವಾಗುತ್ತೆ ಅಲ್ವೇನ್ರಿ? ಅದಕ್ಕೆ ನಾನು ಈ ವಿಡಿಯೋ ಮಾಡಿದೆ. ಸೊ ಧನ್ವೀರ್ ಮಾಡದ್ದು ಸತ್ಯ ಆದರೆ ಅವರಿಗೆ ನಾವು ರಾಜ್ಯ ಪ್ರಶಸ್ತಿಯನ್ನು ಕೊಡಬೇಕು. ಮತ್ತು ನಮ್ಮ ಪರಪ್ಪನ ಅಗ್ರಹಾರದ ಜೈಲಿಗೆ, ಅಲ್ಲಿರ್ತಕ್ಕಂಥ ಎಲ್ಲ ಜೈಲು ಅಧಿಕಾರಿಗಳನ್ನು, ಆ ವ್ಯವಸ್ಥೆಗೆ ಲೀಡರ್ ಆದಂಥ ರಾಜಕೀಯ ವ್ಯಕ್ತಿಗಳನ್ನು ಅದೇ ಜೈಲಿನಲ್ಲಿ ದರ್ಶನ್ ಥರನೇ ಬೆಡ್ಶೀಟ್ ಕೊಡದೆ ನಾವು ಅಲ್ಲಿ ಅವ್ರ ಕೂಡಾಕ್ಬೇಕು ಅಲ್ವಾ? ನಿಮ್ಮೊಂಥರ ಆಶ್ಚರ್ಯ ಆಗುತ್ತೆ, ಯಾಕೆ ಬೇಕು ಇವೆಲ್ಲ ಯೋಗ ಮಾಸ್ಟ್ರಿಗೆ ಅಂತ. ನನಗೆ ತುಂಬ ಬೇಜಾರಾಗೋದು. ಪಾಪ ಈ ಮುಗ್ಧ ಜನರು ಸತ್ರಲ್ಲ, ಪೀಸ್ ಆದ್ರಲ್ಲ ಬಾಂಬ್ ಹಾಕಿ. ಈ ಮನುಷ್ಯ ಯಾವಾಗ ಉದ್ಧಾರ ಆಗುತ್ತಾನೆ? ಯಾವಾಗ ಇವನು ಮಾನವ ಧರ್ಮವನ್ನು ಪರಿಪಾಲನೆ ಮಾಡಿ ಶ್ರೇಷ್ಠನಾಗ್ತಾನೆ ಈ ಭೂಮಿ ಮೇಲೆ ಅಂತ ಯೋಚನೆ ಬಂದಾಗ ನನ್ನ ಮನದ ನೋವನ್ನು ನಿಮ್ಮ ಜೊತೆ ಹಂಚ್ಕೊಂಡೆ ಅಷ್ಟೇ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.